ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ನ್ಯಾಯಾಂಗ ತನಿಖೆ ನಡೆಸಲು ಎಸ್ಡಿಪಿಐ ಒತ್ತಾಯ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಶಾಂತಿ ಸೃಷ್ಟಿಸುವ ಮತ್ತು ಕೋಮುಗಲಭೆ ನಡೆಸುವ ಏಕೈಕ ಉದ್ದೇಶದೊಂದಿಗೆ ಸಂಘ ಪರಿವಾರದ ಕಿಡಿಗೇಡಿಯೊಬ್ಬ ಕೋಮು ಪ್ರಚೋದನಾಕಾರಿ ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟು ಇನ್ನೊಂದು ಸಮುದಾಯ ಕೆರಳುವಂತೆ ಮಾಡಿದ ಪೈಚಾಚಿಕ ಕೃತ್ಯವನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಲವಾಗಿ ಖಂಡಿಸುತ್ತದೆ. ಬಿಜೆಪಿ ಸರ್ಕಾರದ ಸಾಲು ಭ್ರಷ್ಟಾಚಾರದ ವಿಚಾರವನ್ನು ಮತ್ತು 40% ಲಂಚಕ್ಕೆ ಸಂತೋಷ್ ಪಾಟೀಲ್ ಬಲಿ ಪಡೆದು ರಾಜೀನಾಮೆ ನೀಡಿರುವ ಈಶ್ವರಪ್ಪನವರ ಬಂಧನದ ಬೇಡಿಕೆ ವಿಚಾರವನ್ನು ವಿಷಯಾಂತರ ಮಾಡಲು ಈ ಗಲಭೆ ಸೃಷ್ಟಿಸಿರುವುದು ಸಾಧ್ಯತೆ ಇದೆ. ಹಾಗಾಗಿ ಈ ಇಡೀ ಘಟನೆಯನ್ನ ಹೈಕೋರ್ಟ್ ನ್ಯಾಯಾಂಗ ಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಗೆ ಎಸ್ಡಿಪಿಐ ಒತ್ತಾಯಿಸುತ್ತದೆ ಎಂದು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಪ್ರಚೋದನಾಕಾರಿ ಪೋಸ್ಟ್ ಅನ್ನು ಹರಿಬಿಟ್ಟ ಕಿಡಿಗೇಡಿಯನ್ನ ಮತ್ತು ಆ ಕೃತ್ಯವನ್ನು ಮಾಡಲು ಪ್ರಚೋದಿಸಿದ ಕಾಣದ ಕೈಗಳಿಗೆ ಕಾನೂನು ಬೇಡಿಯನ್ನ ಹಾಕುವಂತೆ ಒತ್ತಾಯಿಸಿ ಅಲ್ಲಿಯ ಸ್ಥಳೀಯರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರು ನಡೆಸಿದ ಶಾಂತಿಯುತ ಪ್ರತಿಭಟನೆ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಕಲ್ಲುಗಳನ್ನು ಎಸೆದಿದ್ದು ಪ್ರತಿಭಟನೆಯ ದಿಕ್ಕು ತಪ್ಪಿಸಲಾಗಿದೆ. ಶಾಂತ ರೀತಿಯಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯ ಮಧ್ಯದಲ್ಲಿ ಕೆಲವು ಅಪರಿಚಿತರು ನುಸುಳಿ ಕಲ್ಲು ತೂರಾಟ ನಡೆಸಿ ಈ ಘಟನೆಯನ್ನು ನೆಪವಾಗಿಸಿಕೊಂಡು ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಪೊಲೀಸರು ನಡೆಸುತ್ತಿರುವ ದಾಳಿ ಖಂಡನೀಯ ಹಾಗೂ ಕೆಲ ಮಾಧ್ಯಮಗಳಲ್ಲಿ ಪ್ರತಿಭಟನಾಕಾರರು ವಿಲನಗಳಾಗಿ ಬಿಂಬಿಸುತ್ತಿರುವುದು ಅತ್ಯಂತ ಖೇದಕರ ಎಂದು ಅವರು ಅಭಿಪ್ರಾಯಪಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಎಸ್ಡಿಪಿಐ ಜಿಲ್ಲಾ ಅಧ್ಯಕ್ಷ ಇರ್ಷಾದ್ ಅತ್ತರ್, ರಾಜ್ಯ ಸಮಿತಿ ಸದಸ್ಯರಾದ ಅಬ್ದುಲ್ ಹನ್ನನ್, ಮುಸ್ಲಿಂ ಧಾರ್ಮಿಕ ಮುಖಂಡರಾದ ಮೌಲಾನಾ ಅಹಮದ್ ಸಿರಾಜ್, ಹೈಕೋರ್ಟ್ ವಕೀಲರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರಾದ ಮಜೀದ್ ಖಾನ್, ಪತ್ರಕರ್ತರು ಮತ್ತು ಸಂಪಾದಕರು ahin.comನ ಅಕ್ರಮ್ ಹಸನ್ ಅವರು ಉಪಸ್ಥಿತರಿದ್ದರು. ಕೆಲವು ದಿನಗಳ ಹಿಂದೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮಕ್ಕಾ ಮತ್ತು ಮದೀನಾದ ಮೇಲೆ ಭಾಗವತ್ ಧ್ವಜ ಕೇಸರಿ ಧ್ವಜವನ್ನು ಹಾರಿಸುವ ಮುಖಾಂತರ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ. ಮತ್ತು ಈ ಪೋಸ್ಟ್ ಏನು ಕ್ರಿಯೇಟ್ ಮಾಡಲಾಗಿದೆ ಇದರ ಹಿಂದೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಿಕ್ಕೆ ಬೇಕಾಗಿ ಈಶ್ವರಪ್ಪನವರ ರಾಜೀನಾಮೆ ಮತ್ತು ಬಂಧನದ ವಿಚಾರವನ್ನು ವಿಷಯಾಂತರ ಮಾಡಲಿಕ್ಕೆ ಬೇಕಾಗಿ ಒಂದು ದೊಡ್ಡ ಹುನ್ನಾರ ನಡೆದಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕು ಮತ್ತು ಈ ಅಂಶಗಳನ್ನ ತನಿಖೆ ಮಾಡಬೇಕಂತೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಇದಕ್ಕೆ ಪುಷ್ಟಿ ನೀಡುವಂತಹ ಒಂದೆರಡು ಘಟನೆಗಳು ಅದೇ ಸಂದರ್ಭದಲ್ಲಿ ನಡೆದಿದೆ. ಈ ಘಟನೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇರಬೇಕಾದ್ರೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯರವರು ಈ ಭಾಗವತ್ ಧ್ವಜವನ್ನ ಕ್ರಿಯೇಟ್ ಮಾಡಿದ್ದಲ್ಲಿ ತಪ್ಪೇನಿದೆ ಅಂತ ಹೇಳಿ ಅದನ್ನ ಸಮರ್ಥಿಸ್ಕೊಳ್ತಾರೆ. ಅಂದ್ರೆ ಇವರು ಅದನ್ನ ಸಮರ್ಥಿಸ್ಕೊಳ್ಬೇಕಾದ್ರೆ ಇದನ್ನ ಪ್ರೀ ಪ್ಲಾನ್ ಮಾಡಿದ್ರಲ್ಲಿ ಇವರ ಕೈವಾಡ ಯಾಕಿರಬಾರ್ದು. ಅದೇ ಸಂದರ್ಭದಲ್ಲಿ ಇದೇ ಹುಬ್ಬಳ್ಳಿಯಲ್ಲಿ ಒಂದು ಆಡಿಯೋ ವೈರಲ್ ಆಗ್ತದೆ. ಇಂತಹ ಒಂದು ಘಟನೆ ನಡೆಯುತ್ತಂತೇಳಿ ನಮಗೆ ಮೊದಲೇ ಗೊತ್ತಿತ್ತು ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತ ಶರತ್, ಮೋಸ್ಟ್ಲಿ ಅವನ ಹೆಸರು, ಅವನು ಆಡಿಯೋ ಮುಖಾಂತರ ಇದ ವೈರಲ್ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಈಶ್ವರಪ್ಪನವರ ರಾಜೀನಾಮೆಗಾಗಿ ಎಸ್ಡಿಪಿ ಸೇರಿದಂತೆ ರಾಜ್ಯದ ಪ್ರತಿಪಕ್ಷಗಳು ತೀವ್ರ ತರದ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತವೆ. ಇವರ ಬಂಧನ ಮಾಡಬೇಕು. ಸಂತೋಷ್ ಪಾಟೀಲ್ 40% ಕಮಿಷನ್ಗೆ ಬಲಿ ಪಡೆದಂತಹ ಅವನ ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಈಶ್ವರಪ್ಪನವರ ಹೆಸರನ್ನ ಕ್ಲಿಯರ್ ಆಗಿ ಬರೆದಿರ್ತಾರೆ. ಕಮಿಷನ್ ಮುಂಗಡವಾಗಿ ಪಡ್ಕೊಳ್ತಾರೆ ಮತ್ತು ಗುತ್ತಿಗೆ ಅನುಮೋದನೆಯಾದ ನಂತರ 40% ಕಮಿಷನ್ ಅನ್ನು ಕೊಡಬೇಕಾಗ್ತದೆ ಬಿಲ್ ಪಾಸ್ ಆಗಲಿಕ್ಕೆ ಅಂತ ಹೇಳಿ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಹ ಬಹಳ ದೊಡ್ಡ ಭ್ರಷ್ಟಾಚಾರ ಹಗರಣ. ಈ ರೀತಿ ಸಾಲು ಹಗರಣಗಳು ಕರ್ನಾಟಕ ರಾಜ್ಯದಲ್ಲಿ ಸಾಗಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಾಣಿಜ್ಯ ನಗರಿ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೆಲವು ದಿನಗಳ ಹಿಂದೆ ಒಬ್ಬ ಕಿಡಿಗೇಡಿ ಒಂದು ಧರ್ಮದ ಅತ್ಯುನ್ನತ ಪವಿತ್ರ ಕ್ಷೇತ್ರವಾದ ಮಕ್ಕಾ ಮತ್ತು ಮದೀನಾದ ಆ ಮಸೀದಿಯ ಮೇಲೆ ಒಂದು ಕೇಸರಿ ಧ್ವಜವನ್ನ ಹಾರಿಸುವ ಒಂದು ಪೋಸ್ಟ್ ಅನ್ನ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತದೆ. ಆ ಸಾಮಾಜಿಕ ಜಾಲತಾಣದಲ್ಲಿ ವ್ಯವಸ್ಥಿತವಾಗಿ ಹರಿಬಿಡಲಾದಂತಹ ಆ ಪ್ರಚೋದನಾಕಾರಿ ಪೋಸ್ಟಿಗೆ ಹುಬ್ಬಳ್ಳಿಯ ಕೆಲವು ಮುಸಲ್ಮಾನರು ಅವರು ತೋಡಿದಂತಹ ಕೆಡ್ಡಕ್ಕೆ ಬೀಳ್ತಾರೆ. ಅಲ್ಲಿ ನಿಜವಾಗ್ಲೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಪೋಸ್ಟ್ ಅನ್ನು ಹರಿಬಿಡಲಾಯಿತು ಈ ಕಾರಣದಿಂದ ಆಗಿತ್ತು. ಅಲ್ಲಿ ಸುಮಾರು 2000ದಷ್ಟು ಅಲ್ಪಸಂಖ್ಯಾತ ಸಮುದಾಯದ ಏನು ಜನರು ಪೊಲೀಸ್ ಠಾಣೆಗೆ ಅವನಿಗೆ ಒಪ್ಪಿಸಿ ಅವನ ಮೇಲೆ ಕಾನೂನು ಕ್ರಮಕ್ಕಾಗಿ ಆಗ್ರಹ ಮಾಡ್ತಾರೆ. ದುರದೃಷ್ಟವಶಾತ್ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ
ಈ ದೇಶದ, ರಾಜ್ಯದ, ನಗರದ ಕಾನೂನು ಸುವ್ಯವಸ್ಥೆಯನ್ನು ನಾವು ಪಾಲಿಸ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಂಡಿದ್ದರೆ ಇಂತಹ ದೊಡ್ಡ ಅನಾಹುತ ಸಂಭವಿಸ್ತಾ ಇರಲಿಲ್ಲ. ನಾನು ಹೇಳ್ತಾ ಬರ್ತಾ ಇದ್ದಂಥದ್ದು ಏನು ಈ ಕೋಮು ಪ್ರಚೋದನಾತ್ಮಕ ಒಂದು ಪೋಸ್ಟ್ ಅನ್ನು ಹರಿಬಿಡಲಾಯಿತು, ಇದು ಒಂದು ವ್ಯವಸ್ಥಿತ ಷಡ್ಯಂತ್ರವಾಗಿದೆ. ಯಾಕೆ ನಾನು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಪೋಸ್ಟ್ ಹರಿಬಿಡೋದಕ್ಕಿಂತ ಕೆಲವು 2 ದಿನಗಳ ಹಿಂದೆ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಈಶ್ವರಪ್ಪನವರ ಒಂದು ಬಹಳ ದೊಡ್ಡ ಒಂದು ಹಗರಣ ಬೆಳಕಿಗೆ ಬಂತು. ಇದೇ 40% ಕಮಿಷನ್ಗಾಗಿ ಸ್ವತಃ ಬಿಜೆಪಿಯ ಕಾರ್ಯಕರ್ತ ಬೆಳಗಾವಿನ ಸಂತೋಷ್ ಪಾಟೀಲ್ ಎಂಬುವಂತವನು ಉಡುಪಿಯ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಮತ್ತು ಕ್ಲಿಯರ್ ಆಗಿ ಅವನು ಡೆತ್ ನೋಟ್ ನಲ್ಲಿ ನನ್ನ ಆತ್ಮಹತ್ಯೆಗೆ ಕಾರಣ ಸಚಿವ ಈಶ್ವರಪ್ಪನವರು ಅಂತ ಹೇಳಿ ಬರೆದಿಟ್ಟು ಅದನ್ನು ಮೆಸೇಜ್ ಮಾಡಿ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅದರ ಬಗ್ಗೆ ಇಲ್ಲಿಯ ಪ್ರತಿಪಕ್ಷಗಳು SDPI ಅನ್ನು ಸೇರಿಸಿದಂತೆ ಇಲ್ಲಿಯ ರಾಜ್ಯದ ಪ್ರತಿಪಕ್ಷಗಳು ಈಶ್ವರಪ್ಪನವರ ರಾಜೀನಾಮೆ ಮತ್ತು ಅವರ ಬಂಧನಕ್ಕೆ ಆಗ್ರಹಿಸಿ ಬಹಳ ದೊಡ್ಡ ಮಟ್ಟದ ಹೋರಾಟ ರಾಜ್ಯದಾದ್ಯಂತ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಏನು ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀನಿ ಅಂತೇಳಿ ಇದೇ ಈಶ್ವರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಾಗ ವಿರೋಧ ಪಕ್ಷಗಳು ಸದನವನ್ನು ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿರ್ತವೆ. ಆದರೆ ಅದಕ್ಕೆ ಸರ್ಕಾರ ಕಿವಿಗೊಟ್ಟಿರುವುದಿಲ್ಲ. ಅದರ ನಂತರ ಈ 40% ಕಮಿಷನ್ ಅಲ್ಲಿ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಡೆತ್ ನೋಟ್ ನಲ್ಲಿ ಈಶ್ವರಪ್ಪನವರ ಹೆಸರು ಬಂದ ಕಾರಣ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಆದರೆ ಅವರ ಬಂಧನ ಆಗ್ಬೇಕಂತ ಹೇಳಿ ಪ್ರತಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದು, ಈ ವಿಚಾರವನ್ನ ವಿಷಯಾಂತರ ಮಾಡಲಿಕ್ಕಾಗಿ ಈ ವಿಚಾರವನ್ನ ಅಂದ್ರೆ ಇಲ್ಲಿಯ ಕೋಮು ಪ್ರಚೋದನಾತ್ಮಕ ಪೋಸ್ಟ್ ಅನ್ನ ಹೊರಗೆ ತಂದಿರುವಂತಹ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಇದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ನ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಈಗ ಪೊಲೀಸ್ನವರೇ ಇದನ್ನ ತನಿಖೆ ಮಾಡಿದ್ರೆ ಒಂದು ಸರ್ಕಾರದ ವ್ಯವಸ್ಥೆಯಾಗಿಟ್ಕೊಂಡು, ಸರ್ಕಾರದ ಒಂದು ಮಿಷನರಿ ಆಗಿಟ್ಕೊಂಡು ಸರ್ಕಾರ ಮತ್ತು ಸಚಿವರ ವಿರುದ್ಧ ಇವರು ವರದಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕುಲಂಕುಷವಾದ ತನಿಖೆ ಆಗಬೇಕು. ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೆ ನಡೆದಂತಹ ಎಲ್ಲಾ ಘಟನಾವಳಿಗಳನ್ನ ಮತ್ತು ಶಾಂತ ರೀತಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಕಲ್ಲನ್ನ ತೂರಾಟ ಮಾಡಿದ್ಯಾರು? ಇದು ಬಹಳ ದೊಡ್ಡ ಪ್ರಶ್ನೆ. ಸುಮಾರು 7 ಗಂಟೆಯ ಸುಮಾರಿಗೆ ಪೊಲೀಸ್ ಠಾಣೆಗೆ ಆ ಆರೋಪಿಯನ್ನ ಕರೆತಂದು ಅವನ ಮೇಲೆ ಕಾನೂನು ಕ್ರಮಕ್ಕಾಗಿ ಶಾಂತ ರೀತಿಯಲ್ಲಿ ಜನರು ಒತ್ತಾಯ ಮಾಡಬೇಕಾದ್ರೆ 10 ಗಂಟೆವರೆಗೆ ಯಾಕೆ ಪೊಲೀಸ್ನವರು FIR ದಾಖಲಿಸಿದ್ರೆ ಡಿಲೇ ಮಾಡ್ತಾ ಇದ್ದಾರೆ? ಇದು ತನಿಖೆ ಆಗಬೇಕು. ಇದು ಪೊಲೀಸ್ ಇಲಾಖೆಯ ವೈಫಲ್ಯವೂ ಕೂಡ ಇದರಲ್ಲಿ ಅಡಗಿದೆ. ಹಾಗಾಗಿ ಈ 10 ಗಂಟೆಯವರೆಗೆ ಡಿಲೇ ಮಾಡಿದ ಕಾರಣದಿಂದಾಗಿತ್ತು ಆ ರಂಜಾನ್ ಉಪವಾಸ ವ್ರತಾಚರಣೆಯ ಸಂದರ್ಭ ಆದ್ರಿಂದ ಮುಸ್ಲಿಮರ ಏನು ಮಸೀದಿಗಳಲ್ಲಿ ಸೇರಿದಂತಹ ಕೆಲವು ಉತ್ಸಾಹಿ ಯುವಕರು ಏನ್ ಮಾಡ್ತಾರೆ, ಇನ್ನೂ ಕೂಡ ನಾವು ನ್ಯಾಯ ಕೇಳಲಿಕ್ಕೆ ಹೋದ್ರು ಇವ್ರು ಕ್ರಮ ಕೈಗೊಳ್ತಾ ಇಲ್ವಲ್ಲ, ಇವ್ರಿಗೆ ಏನಾದ್ರೂ ಮಾಡಿ ಅವನ ಮೇಲೆ FIR ಮಾಡಿಸ್ಬೇಕಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾರೆ. ಒಂದು ವೇಳೆ ಇವರು ಫಸ್ಟಿಗೆ ವಿತಿನ್ ಹಾಫ್ ಎನ್ ಅವರ್ ಅಲ್ಲಿ FIR ದಾಖಲು ಮಾಡಿದ್ರೆ ಅಲ್ಲಿ ಯಾರು ಜಮಾವಣೆ ಆಗ್ತಾ ಇರಲಿಲ್ಲ. ಹೀಗಾಗಿ ನೀವು ಪತ್ರಕರ್ತ ಮಿತ್ರರು ಅದಕ್ಕೆ ಜೀವಂತ ಸಾಕ್ಷಿಯಾಗಿದ್ದೀರಾ, ನೀವು ನೋಡಿದ್ದೀರಾ. 3 ಗಂಟೆವರೆಗೆ ಬೇಕಾ ಒಂದು FIR ಮಾಡಲಿಕ್ಕೆ? ಹಾಗಾದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಡೈರೆಕ್ಷನ್ ಕೊಟ್ಟರು? ನೀವು ಆ ಕಿಡಿಗಳೆಯ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿ 3 ಗಂಟೆ ಡಿಲೇ ಮಾಡಲಿಕ್ಕೆ ಯಾರು ಅವರಿಗೆ ಡೈರೆಕ್ಷನ್ ಕೊಟ್ಟರು? ಯಾಕಂತ ಹೇಳಿದ್ರೆ ಸರ್ಕಾರದೇ ಬಿಜೆಪಿ ಸರ್ಕಾರ ಆಗಿರೋದ್ರಿಂದ ಈಗಾಗಲೇ ನಾನು ಹೇಳಿದ ಹಾಗೆ ಈಶ್ವರಪ್ಪನವರ ರಾಜೀನಾಮೆ ಮತ್ತು ಬಂಧನದ ವಿಚಾರವನ್ನು ವಿಷಯಾಂತರ ಮಾಡಲಿಕ್ಕೆ ಈ ಕೆಡ್ಡವನ್ನು ತೋಡಲಾಗಿದೆ ಅಂತ ಹೇಳಿ ನಾವು ಬಲವಾಗಿ ನಂಬ್ತಾ ಇದ್ದೇವೆ. ಇದರ ಬಗ್ಗೆ ಕುಲಂಕುಷ ತನಿಖೆ ಆಗಬೇಕು ಮತ್ತು ಅದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ನಾವು ಮನವಿ ಮಾಡಿಕೊಡುವಂತದ್ದು, ಅಲ್ಲಿ 2,000 ಸೇರಿದಂತಹ ಯುವಕರಲ್ಲಿ ಕೆಲವು 4 ರಿಂದ 5 ಮಂದಿ ಕಲ್ಲು ತೂರಾಟ ನಡೆದಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗಿರುವಂತಹ ವಿಡಿಯೋಗಳು ಹೇಳ್ತಾ ಇದೆ. ಹಾಗಾದ್ರೆ ಈ 4-5 ಜನರಿಗೆ ಕಲ್ಲನ್ನ ಸರಬರಾಜು ಮಾಡಿದವರು ಯಾರು? ಅದು ಎಲ್ಲಿಂದ ಬಂತು? ಮತ್ತೆ ಯಾರು ಕಲ್ಲನ್ನ ತೂರಾಟ ಮಾಡಿದ್ದಾರೆ? ಅವರು ಮುಸುಕನ್ನ ಹಾಕೊಂಡಿದ್ದಾರೆ, ಅವರ ಮಕ್ಕಳನ್ನ ಮುಚ್ಕೊಂಡಿದ್ದಾರೆ ಕರ್ಶಿಪ್ನಿಂದ. ಯಾಕೆ ಅವರು ಮಕ್ಕಳನ್ನ ಮುಚ್ಕೊಂಡಿದ್ದಾರೆ? ಇದು ತನಿಖೆ ಆಗಬೇಕು. ಈ ತನಿಖೆಯಾಗಿ ಈಗಾಗಲೇ 110 ಅಥವಾ 120 ಜನರನ್ನು ಏನು ಬಂಧನ ಆಗಿದೆ, ಅದರಲ್ಲಿ ಕೆಲವು ಅಮಾಯಕರು ಕೂಡ ಶಾಮೀಲಾಗಿದ್ದಾರೆ. ನಾವು ಕೆಲವು ಪೋಷಕರನ್ನ ಭೇಟಿಯಾಗಿ ನಮ್ಮ ಬೆಂಗಳೂರಿನ ಆಫೀಸಿಗೂ ಕೂಡ ನಮಗೆ ಭೇಟಿಯಾಗಲಿಕ್ಕೆ ಬಂದಿದ್ರು ಕೆಲವರು. ಈ ರೀತಿ ಇಲ್ಲಿ ಅಕ್ರಮವಾಗಿ ರಾತ್ರೋರಾತ್ರಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳೆನ್ನದೇ ಮನೆಗೆ ನುಗ್ಗಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್
ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಈಗಾಗಲೇ ನಮಗಿರುವಂತಹ ಮಾಹಿತಿ ಪ್ರಕಾರ ಸರಿಸುಮಾರು 13ರಿಂದ 14 FIR ಗಳನ್ನು ದಾಖಲು ಮಾಡಿದ್ದಾರೆ. ತನಿಖೆ ಮಾಡಿ, ನಮ್ದು ಏನು ಅಭ್ಯಂತರ ಇಲ್ಲ, ಆದ್ರೆ ಅದು ನಿಷ್ಪಕ್ಷಪಾತವಾಗಿರಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ನೀವು ಮಣಿಬಾರದು. ಆ ರೀತಿಯಾಗಿ ನೀವು ತನಿಖೆ ಮಾಡಿ, ಏನು ಅಮಾಯಕರ ಏನಾದರೂ ಬಂಧನ ಆಗಿದ್ರೆ ಅವರ ಬಿಡುಗಡೆ ಮಾಡಬೇಕು. ಮತ್ತು ಅದರಲ್ಲಿ 2-3 ಜನ ಅಪ್ರಾಪ್ತರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ನಿಮಗೆ. ಅದು ಇನ್ನೂ ಕೂಲಂಕುಷವಾಗಿ FIR ಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ. ವಕೀಲರಿದ್ದಾರೆ, ಆ ಬಗ್ಗೆ ಪರಿಶೀಲನೆ ಖಂಡಿತ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ರೆ ವಿತಿನ್ 24 hours ಆ ಅಪ್ರಾಪ್ತರನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸುತ್ತದೆ. ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಮತ್ತೊಮ್ಮೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದೆ. ಇಂತಹ ಯಾರೋ ಕೆಲವು ಕಿಡಿಗೇಡಿಗಳು ಈ ಬಸವಣ್ಣನವರು ಹುಟ್ಟಿದಂತ ನಾಡು, ಕುವೆಂಪುನವರು ಹುಟ್ಟಿದಂತ ನಾಡಲ್ಲಿ ಶಾಂತಿ, ಸೌಹಾರ್ದ, ಸಮೃದ್ಧಿಯಿಂದ ನಾವು ಬದುಕ್ತಾ ಇರಬೇಕಾದ್ರೆ ಇದರಲ್ಲಿ ವಿಷವನ್ನ ಹೊಂದಲಿಕ್ಕೆ, ಹುಳಿಯನ್ನ ಹಿಂದಕ್ಕೆ ಇಂತಹ ಕೆಡ್ಡವನ್ನ ತೋಡಿದ್ರೆ ನಾವು ಬಹಳ ಜಾಗೃತರಾಗಿ ರಿಯಾಕ್ಟ್ ಮಾಡಬೇಕು. ಯಾರು ಕೂಡ ಆವೇಶಕ್ಕೆ ಒಳಗಾಗಬಾರ್ದು, ಯಾರು ಕೂಡ ವದಂತಿಗಳಿಗೆ ಕಿವಿಗೊಡಬಾರ್ದು. ಸ್ಪಷ್ಟವಾಗಿ ನೀವು ಕಾನೂನಿದೆ, ನಮಗೆ ಇಲ್ಲಿಯ ಸಂವಿಧಾನ ಇದೆ, ಅದರ ಮೇಲೆ ನಂಬಿಕೆ ಕೂಡ ಇರೋದ್ರಿಂದ ಕೆಲವು ಕಿಡಿಗೇಡಿಗಳು ನಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ಅವರ ಕೆಟ್ಟಾಗಿ ಕೆಡುವಂತ ಪ್ರಯತ್ನ ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿನಂತಿಸಿಕೊಳ್ಳುವುದು ಎಲ್ಲಾ ಧರ್ಮೀಯರಲ್ಲೂ ಕೂಡ ಇಂತಹ ಕೋಮುವಾದಿಗಳ ಕೋಮು ಹುನ್ನಾರವನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಒಟ್ಟಾಗೋಣ. ಶಾಂತಿ, ಸೌಹಾರ್ದ, ಸಮೃದ್ಧಿ, ರಾಜ್ಯ ಮತ್ತು ನಮ್ಮ ನಗರದ ಅಭಿವೃದ್ಧಿಯ ಬಗ್ಗೆ ನಾವು ಚಿಂತೆ ಮಾಡುವ. ಈ ರಾಜ್ಯದಲ್ಲಿ ಇವತ್ತು GDP ಕನಿಷ್ಠ ಮಟ್ಟಕ್ಕೆ ಏರಿತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ 754 ಕಂಪನಿಗಳು ಬಂದಾಗಿದೆ. ಅದರಲ್ಲಿ 45,000 ನಿರುದ್ಯೋಗಿಗಳು ಸೃಷ್ಟಿಯಾಗಿದೆ. ಸರ್ಕಾರ ಅವರಿಗೆ ರಿಹಾಬಿಲೇಷನ್ಗಾಗಿ ಕೆಲಸ ಮಾಡಬೇಕಾಗಿತ್ತು, ಅದರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ. ಸರ್ಕಾರದ ಬೇಲೂರುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇಕಾಗಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಮುಖಾಂತರ ಇಂತಹ ಕೆಡ್ಡವನ್ನು ತೋಡ್ತಾ ಇದ್ದಾರೆ. ಈ ಹುನ್ನಾರವನ್ನು ನಾವು ಸೋಲಿಸುವ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತು ಪತ್ರಕರ್ತರ ಮಿತ್ರರನ್ನು ಕೂಡ ನಾವು ವಿನಂತಿ ಮಾಡಿಕೊಳ್ಳುವಂತದ್ದು, ನೈಜವಾದಂತಹ ವರದಿಗಳನ್ನು ಮಾಡಿ ಈ ವಿಚಾರಗಳನ್ನ ಹುಬ್ಬಳ್ಳಿ ನಗರದ ಜನರಿಗೆ ತಲುಪಿಸಿ ಅಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಮೊದಲನೆಯಾಗಿ ನಾನು ಯಾರೇ ಕಾನೂನಿನ ವಿರುದ್ಧ ವರ್ತಿಸಿದೆ, ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಸಿಖ್ ಆಗಿರ್ಲಿ, ಈಸಾಯಿ ಆಗಿರ್ಲಿ, ಅದನ್ನ ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಯಾರಿಗೂ ಕೂಡ ಈ ನೆಲದ ಕಾನೂನನ್ನ ಉಲ್ಲಂಘಿಸಲಿಕ್ಕೆ ಅವಕಾಶ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಎರಡನೇ ವಿಚಾರ, ಪೊಲೀಸ್ನವರು ಸಮಯ ಪ್ರಜ್ಞೆ ಅಂತೇಳಿ ಒಂದು ನೋಡಿ. ಒಂದು ಮಾಬ್ ಬಂದು ಏನೋ ಅವರ ಕಮ್ಯುನಿಟಿಗೆ ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ಒಂದು ಆರೋಪಿ ಮುಂದೆ ಇದ್ದಾನೆ, ಇವನ ಮೇಲೆ ಒಂದು FIR ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವನನ್ನ ಈ ಜೈಲಿಗೆ ಕಳಿಸಿ ಅಂತ ಹೇಳಿಲ್ಲ, ಜಸ್ಟ್ ಒಂದು FIR ಮಾಡಿ ಈ ಮಾವನ್ನ ನಾವು ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಬಿಡಿ ಬಿಡಿಯಾಗಿ ಬೇಡ್ಕೊಂಡಿದ್ದಾರೆ. ಅದನ್ನ ಅವರು ಸಮಯ ಪ್ರಜ್ಞೆ ಮೆರೆದಿದ್ರೆ ಆಮೇಲೆ ಅವರು ಎಂಕ್ವೈರಿ ಮಾಡಿ ಬಿಲ್ ಕೋರ್ಟ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಈಗ ದೇಶದ ಕಾನೂನು ಏನ್ ಹೇಳ್ತಾ ಇದೆ, ಯಾರಾದ್ರೂ ಒಂದು ಕಂಪ್ಲೇಂಟ್ ಒಂದು ಸ್ಟೇಷನ್ಗೆ ಬಂದ್ರೆ ಫಸ್ಟ್ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ, ಆಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಪೊಲೀಸ್ನವ್ರು ಏನ್ ಮಾಡಿದ್ರು, ಅದನ್ನ ಮಾಡಲಿಲ್ಲ, ಡಿಲೇ ಮಾಡ್ತಾ ಹೋದ್ರು. ನ್ಯಾಚುರಲ್ ಆಗಿ ಏನಾಯ್ತು, ನಾನು ಫಸ್ಟಿಗೆ ಅದನ್ನೇ ಹೇಳಿದೆ, ಪ್ರಾರಂಭದಲ್ಲಿ ಏನು ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರು, ಯಾರು ಮಾತಾಡಿದ್ರು, ಅಲ್ಲಿ ಅದು ಮುಗಿತಾ ಇತ್ತು. ನಂತರ ಏನಾಗ್ತದೆ, ಈ ಬಿಸಿ ರಕ್ತದ ಯುವಕರು, ಅದು ಯಾರಿಗೆ ಧರ್ಮ ಇಲ್ಲ ಅವರಿಗೆ, ಅವ್ರು ಏನ್ ಮಾಡ್ತಾರೆ, ಏನು ನಡೀತಾ ಇದೆ ಅವರಿಗೆ ಗೊತ್ತೇ ಇರಲ್ಲ, ಒಳಗಡೆ ಬರ್ತಾರೆ, ಏನೋ ಒಂದು ವಿಚಾರಗಳು ಮಾಡ್ತಾರೆ, ಅದು ಇಡೀ ಕಮ್ಯುನಿಟಿ, ಇಡೀ ಸಮಾಜಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಪೊಲೀಸ್ನವರ ಹತ್ರ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಇದು ಈ ಘಟನೆ ಅಲ್ಲ ನಾನು ಹೇಳ್ತಿರುವಂತದ್ದು, ನಾಳೆ ಇನ್ನೊಂದು ನಡಿಬಹುದು, ಮತ್ತೊಂದು ನಡಿಬಹುದು. ಪೊಲೀಸ್ನವರು ಆ ಸಮಯಕ್ಕೆ ಸೂಕ್ಷ್ಮವಾಗಿ ಸಮಯ ಪ್ರಜ್ಞೆ ಮೆರೆಯುವಂತ ಕೆಲಸ ಮಾಡಬೇಕು. ಆಗ ಏನಾಗ್ತದೆ, ಇಂತಹ ಘಟನೆಗಳು ನಡೆಯುವುದಿಲ್ಲ. ನೀವೇ ಯೋಚನೆ ಮಾಡಿ, 3 ಗಂಟೆ ಒಳಗೆ ಅವ್ರು ಏನಾದ್ರೂ ಡಿಲೇ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಸೇರ್ತಾನೆ ಇರಲಿಲ್ಲ. ಇದನ್ನ ನಾವು ಹೇಳ್ತಾ ಇರುವಂತದ್ದು. ಒಂದು ವೇಳೆ ಯಾರು ಕಲ್ಲು ಹೊಡೆದಿದ್ದಾರೆ, ಯಾರು ಕಾನೂನನ್ನು ಕೈಗೊಳ್ಕೊಂಡಿದ್ದಾರೆ, ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಿ, ನಮ್ದು ಏನು ಆಕ್ಷೇಪ ಇಲ್ಲ. ಅಧಿಕಾರ ಕೊಡಲಿಲ್ಲ ಅವರಿಗೆ. FIR ಡಿಲೇ ಮಾಡಿದ್ದಾರೆ ಅಂತ ಕಾರಣಕ್ಕೆ ಕಲ್ಲೊಡೆಯುವ ಅಧಿಕಾರ ಕೊಡಲಿಲ್ಲ ನಮಗೆ ಸಂವಿಧಾನ. ಅದು ಖಂಡನೀಯ. ಜನರು ಏನ್ ಕೇಳ್ತಾರೆ ಅಥವಾ ಯಾರೋ ಉದ್ರಿಕ್ತರು ಬಂದು ಏನೋ ಕೇಳ್ತಾರೆ, ಪೊಲೀಸ್ನವರು ಅವ್ರ ಕೈಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕಾನೂನು ಅಂತ ಇರ್ತದೆ. ಒಂದು ಪೊಲೀಸ್ನವ್ರು ಏನ್ ಮಾಡ್ಬೇಕಿತ್ತು, ಆಯ್ತಪ್ಪ ಇವರಿಗೆ FIR ಮಾಡಿ ಒಳಗಡೆ ಹಾಕಿದ್ದೀವಿ, ನೀವು ಮನೆಗೆ ಹೋಗಿ ನಾವು ಎಂಕ್ವೈರಿ ಮಾಡ್ತೀವಿ ಅಂತ ಹೇಳುವಂತ ಸೌಜನ್ಯ ತೋರ್ಬೇಕಿತ್ತಲ್ಲ. ಆಯ್ತು, ಪೊಲೀಸ್ನವ್ರು ಏನ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಂತರ ಅವ್ರು ಬಂದು ಆ ಮಾಫಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ. ನೀವೇ ಯೋಚನೆ ಮಾಡಿ, ಒಂದು 2,000 ಇರುವಂತ ಗ್ಯಾದರಿಂಗ್ ಅನ್ನ ಕೊನೆ ಮೂಮೆಂಟ್ ಅಲ್ಲಿ ನಾವು ಬಂದು ಏನ್ ಹೇಳಿದ್ರು, 100% ಎಲ್ಲರೂ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಕಡಿಮೆ ಜನ ಇದ್ರು, 40 ಜನ ಸೇರಿದ್ರು ನಮ್ಮ ಮಾಹಿತಿ ಪ್ರಕಾರ. ಪ್ರಾರಂಭದಲ್ಲಿ 40 ಜನರಿಗೆ ನೀವು ಕೂರಿಸ್ಕೊಂಡು ಹೇಳ್ಬೋದು ಬುದ್ಧಿವಾದ,
ಪೊಲೀಸ್ ಸ್ಟೇಷನ್ ಒಳಗಡೆ ಕೂರಿಸ್ಕೊಂಡು ಹೇಳಿದ್ರು ಮನೆಗೆ ಹೋಗ್ತಾರೆ. ಯಾಕಂದ್ರೆ ಫಸ್ಟ್ ಬಂದವರು ಯಾರಿದ್ದಾರೆ ಅವರ ಸಮಯ ಪ್ರಜ್ಞೆನ ನಾವು ಮೆಚ್ಚಬೇಕು. ಅವ್ರು ಬೇಕಾದ್ರೆ ಅಲ್ಲಿ ಆ ಯುವಕರನ್ನು ಕಳಿಸಬಹುದಿತ್ತಾಗಿತ್ತು, ಕಳಿಸ್ಲಿಲ್ಲ. ಏನ್ ಮಾಡಿದ್ರು? ಕಾನೂನಿಗೆ ಒಪ್ಪಿಸುವ, ಪೊಲೀಸ್ ಸ್ಟೇಷನ್ಗೆ ಹೋಗುವ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗಿದೆ, ನಾವು ಒಪ್ಕೊಳ್ಬೇಕು. ಪೊಲೀಸ್ನವ್ರು ಒಪ್ಕೊಳ್ತಾರೆ ಇಲ್ಲ ಒಂದು ಬೇರೆ ವಿಚಾರ, ನಾವು ಒಪ್ಕೊಳ್ಬೇಕು. ಆ 40 ಜನ ಇದ್ದಂತ ಸಂದರ್ಭದಲ್ಲಿ ಒಂದು FIR ಮಾಡಿ ಇವರಿಗೆ ವಾಪಸ್ ಕಳಿಸಿದ್ರೆ ಅದು ಸರ್ಕ್ಯುಲೇಟ್ ಆಗ್ತಾ ಇರಲಿಲ್ಲ, ಅದು ಹೆಚ್ಚು ಜನ ಸೇರ್ತಾ ಇರಲಿಲ್ಲ. ರಂಜಾನ್ ಮಾಸ ನಡೀತಾ ಇದೆ. ಈ ರಂಜಾನ್ ಮಾಸದಲ್ಲಿ ಎವ್ರಿ ಡೇ ನಾವು ಇಫ್ತಿಯಾರಿಗಾಗಿ ಮಸೀದಿಗೆ ಯಾವುದೇ ಕರೆ ಕೊಡೋದಿಲ್ಲ. ಎಲ್ಲರೂ ಬಂದು ಸೇರುವಂತದ್ದು ಸರ್ವೇ ಸಾಮಾನ್ಯ. ಎಷ್ಟು ಮಸೀದಿ ನೀವು ನೋಡ್ತಾ ಇರಬಹುದು. ಬೇಕಾದ್ರೆ ಬೇರೆ ದಿನಗಳಲ್ಲಿ ಅವನು ಆನ್ ಟೈಮ್ ಮಸೀದಿಗೆ ಬರದೇ ಇರಬಹುದು ಪ್ರೇಯರಿಗೆ. ರಂಜಾನ್ ಅಲ್ಲಿ 1 ನಿಮಿಷ ಮುಂಚೆ, 1 ನಿಮಿಷನ ಆಚೆ ಈಚೆ ಮಾಡಲ್ಲ, 10 ನಿಮಿಷ ಮುಂಚೆ ಬಂದಿರ್ತಾನೆ. ಅಲ್ಲಿ ಅವರು ಬಂದು ಸೇರಿದ್ರು. ಈ ಪೊಲೀಸ್ ಠಾಣೆ ಸುತ್ತಮುತ್ತ 5 ಮಸೀದಿಗಳಿವೆ. 5 ಮಸೀದಿ, ಒಂದೊಂದು ಮಸೀದಿಯಲ್ಲಿ 1,000 ಗ್ಯಾದರಿಂಗ್ ಅಂತ ಲೆಕ್ಕ ಹಾಕೊಂಡು 5,000 ಜನ ಬರಬೇಕಾಗಿತ್ತು, ಬರಲಿಲ್ಲ 5,000. ಯಾಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಕಿವಿಗೊಡೋದಿಲ್ಲ. ಅಲ್ಲಿ ಏನಾಯ್ತು, ಕೆಲವು ಯುವಕರು ಏನ್ ಮಾಡಿದ್ರು, ಈ ರೀತಿ ಆಗಿದೆ, ನಮಗೆ ನ್ಯಾಯ ಕೊಡ್ತಾ ಇಲ್ಲ, ಬನ್ನಿ ನ್ಯಾಯ ಕೇಳುವ ಅಂತ ಕರ್ಕೊ ಬಂದಿದ್ದಾರೆ. ಅದು ಆಗ್ಬಾರ್ದಿತ್ತು. ಯಾರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು? ಅಲ್ಲಲ್ಲಿ ಇರುವಂತಹ ಮಸೀದಿಯಲ್ಲಿ ಯಾರಾದ್ರೂ ಹಿರಿಯರು ಯಾರನ್ನ ಮಾಡಬೇಕಿತ್ತು, ಬುದ್ಧಿವಾದ ಹೇಳಬೇಕಿತ್ತು. ನೀವು ಹೋಗ್ಬೇಡಿ, ಒಂದು ಡೆಲಿಗೇಷನ್ ಹೋಗಿದೆ, ಅವ್ರು ಮಾತಾಡ್ತಾರೆ, ಅವ್ರೇನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಕರಿತೀವಿ ನಿಮಗೆ, ನಾವು ಒಟ್ಟಿಗೆ ಹೋಗುವ ಅಂತ ಕಂಟ್ರೋಲ್ ಮಾಡಬೇಕಾಗಿತ್ತು. ಆದ್ರೆ ಅವರ ವಿವೇಚನೆಯಲ್ಲಿ ಇರಲಿಲ್ಲ. ಇವರು ಈ ರೀತಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಂತೀವಿ. ಈ ರೀತಿ ಏನಾಗಿದೆ, ಎಲ್ಲೋ ಒಂದ್ ಕಡೆ ಆ ಭಾವೋದ್ವೇಗಕ್ಕೆ ಒಳಗಾದಂತ ಯುವಕರ ತಂಡು ಸೇರಿ ಜಮಾವಣೆಯಾಗಿದೆ. ಅದು ನಾವು ನಿಮಗೆ ಹೇಳಲಿಕ್ಕೆ ಏನು ಮುಜುಗರ ಇಲ್ಲ, ನ್ಯಾಚುರಲ್ ಆಗಿ ಆಗುವಂತ ವಿಚಾರ. ಗುರುಗಳಿಗೆ ಗೊತ್ತೇ ಇಲ್ಲ ಸರ್ ವಿಚಾರ. ಧರ್ಮ ಗುರುಗಳು ಉಪವಾಸ ತೊರೆದು ಯಾರಿಗೆ ಗೊತ್ತಿದೆ, ಏನೋ ನ್ಯಾಯ ಕೇಳಲಿಕ್ಕೆ ಹೋಗ್ತಾ ಇಲ್ಲ ಅಂತ ಅವರು ಕೂಡ ಬಂದಿದ್ದಾರೆ. ಈ ರೀತಿ ಏನಾಗಿದೆ, ಅದೇನೋ ಒಂದು ಕಡೆ ನಮ್ಮ ಪೊಲೀಸ್ನವರ ಡಿಲೇ ಮಾಡಿದ ಕಾರಣದಿಂದ ನಾವು ಹೆಚ್ಚು ಜಮಾವಣೆಗಳಿಗೆ ಕಾರಣ ಆಗಿದೆ. ಕಲ್ಲುಗಳು ಎಲ್ಲಿಂದ ಸರಬರಾಜಾಯಿತು ತನಿಖೆ ಆಗಬೇಕು. ಯಾರು ಕಲ್ಲಲ್ಲಿ ಬೆಲ್ಟ್ ಮಾಡಿದ್ರು, ಯಾರು ಕಲ್ಲನ್ನ ಪೊಲೀಸ್ ಠಾಣೆಗೆ ಎಸೆದ್ರು, ಪೊಲೀಸ್ ಜೀಪಿಗೆ ಎಸೆದ್ರು, ತನಿಖೆ ಆಗ್ಬೇಕು. ಅವರ ಮೇಲೆ ಕಠಿಣ ಕಾನೂನು ಕ್ರಮ, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಾಡಿ. ನಾವು ಯಾರು ಅಭ್ಯಂತರ ಬರಲ್ಲ, ಅದು ಯಾವುದೇ ಸಮುದಾಯದನ್ನಾಗಿರಲಿ, ಅವ್ರು ಯಾರಂತ ಐಡೆಂಟಿಫೈ ಆಗ್ಬೇಕಲ್ಲ. ಯಾರು ಮಾಡ್ಬೇಕು ಇದನ್ನ? ಪೊಲೀಸ್ನವ್ರು ಮಾಡ್ಬೇಕು. ಪೊಲೀಸ್ನವ್ರು ಮಾಡ್ತಾ ಇರೋ ಟೈಮಿಗೆ ಭರವಸೆ ಇದೆಯಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ನವರ ಕೆಲವೊಂದು ಫೇಲ್ಯೂರ್ಗಳಿವೆ. ಒಂದು ವೇಳೆ ಅವರು ಸರಿಯಾದ ತನಿಖೆ ಆಗ್ಬೇಕಂದ್ರೆ ಹೈಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ನ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಿದ್ರೆ ಎಲ್ಲ ವಿಚಾರ ಬಹಿರಂಗ ಆಗ್ತದೆ. ಕಿಡಿಗೇಡಿ ರಂಜಾನ್ ತಿಂಗಳಲ್ಲಿ ಒಂದು ಧರ್ಮದ ಅತ್ಯುನ್ನತ ಪವಿತ್ರ ಕ್ಷೇತ್ರವಾದ ಮಕ್ಕಾ ಮತ್ತು ಮದೀನಾದ ವಿರುದ್ಧ ಏನೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ? ಇಂಟೆಲಿಜೆನ್ಸ್ ಕೆಲಸ ಏನು ಸರ್? ನಿಮ್ಮಾಗಿ ಪತ್ರಿಕಾಗೋಷ್ಠಿ ಮಾಡೋದಾ ಅಥವಾ ಕಾನೂನು ಸುವ್ಯವಸ್ಥೆ ಪಾಲಿಸೋದಾ? ಇಂಟೆಲಿಜೆನ್ಸಿ ಕೆಲಸ ಇರುವಂತದ್ದೇ. ಇಂತಹ ಸಮಾಜಘಾತಕ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಟೆಕ್ನಾಲಜಿ ಇದೆ ಅವರಿಗೆ. ಇವತ್ತು IT BTಯಲ್ಲಿ ಕರ್ನಾಟಕ ನಂಬರ್ 1. ಅಷ್ಟೆಲ್ಲ ಟೆಕ್ನಾಲಜಿ ಕೊಟ್ಟಿದ್ದೇವೆ, ಎಲ್ಲಿ ಹೋಗಿದ್ರು? ಇದು ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡ್ತಿರುವಂತದ್ದು. ಎಷ್ಟು ಜನರಿಗೆ ಸರ್ಕ್ಯುಲೇಟ್ ಆಗಿದೆ? ಅದು ಕ್ರಿಯೇಟ್ ಆಗಿದೆ ಎಲ್ಲಿ? ಅದರ ಡಿಸೈನ್ ಮಾಡಿದ್ ಯಾರು? ಅದನ್ನ ವೈರಲ್ ಮಾಡಿದ್ ಯಾರು? ಅದರ ಉದ್ದೇಶ ಏನು? ಇದು ತನಿಖೆ ಆಗಬೇಕು. 100% ಇದೆ. ಬಿಜೆಪಿಯ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ, ನೋಟ್ ಮಾಡ್ಕೊಳ್ಳಿ, ಬಿಜೆಪಿಯ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯರವರು ಈ ಘಟನೆ ನಡೆದು ವಿತಿನ್ 24 ಅವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಪತ್ರಿಕೆಯಲ್ಲಿ ನೋಡಿದಿರ. ಏನ್ ಸ್ಟೇಟ್ಮೆಂಟು? ಭಾಗವಧ್ವಜ ಹಾರಿಸಿದ್ದು ಸರಿ. ಎಲ್ಲಿ? ಮಕ್ಕಾ ಮದೀನಾದಂತಹ ಪವಿತ್ರ ಕ್ಷೇತ್ರದ ಮೇಲೆ ಭಾಗವಧ್ವಜ ಹಾರಿಸಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ. ಯಾರು? ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ. ಹಾಗಾದ್ರೆ ಮಂಡ್ಯದಲ್ಲಿರುವಂತಹ ರೇಣುಕಾಚಾರ್ಯರವರಿಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಒಂದು ಕ್ರಿಯೇಟ್ ಆದಂತಹ ಇಮೇಜ್? ವಿತಿನ್ 24 ಅವರ್ಸ್ ನೀವು ತೆಗೆದು ನೋಡಿ, ಚೆಕ್ ಮಾಡಿ. ಇಲ್ಲಿ ನಾವು ಹೇಳ್ತಾ ಇರುವಂತದ್ದು, ಇದರಲ್ಲಿ ಈಶ್ವರಪ್ಪನವರ ಕೈವಾಡವು ಇರಲಿಕ್ಕೆ ಸಾಧ್ಯತೆ ಇದೆ, ಮಂತ್ರಿಗಳ ಮತ್ತು ಸರ್ಕಾರದ ಕೈವಾಡ ಇರಲಿಕ್ಕೂ ಸಾಧ್ಯತೆ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕಂದ್ರೆ ಪೊಲೀಸ್ನವರಿಂದ ಅಸಾಧ್ಯ. ಪೊಲೀಸ್ನವರನ್ನ ಎತ್ತೈಗಳು ಮಾಡಿಬಿಡ್ತಾರೆ. ಇದೇ ಸರ್ಕಾರದಲ್ಲಿ ನಿಮಗೆ ಗೊತ್ತಿದೆ, ಈ ಸದನದಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ಕ್ರಿಶ್ಚಿಯನ್ರ ಮೇಲೆ ಮತಾಂತರದ ಆರೋಪ ಮಾಡಿದ್ರು. ನನ್ನ ತಾಯಿಯನ್ನು ಮತಾಂತರ ಮಾಡಿದ್ದಾರೆ ಕ್ರಿಶ್ಚಿಯನ್ ಮಿಷನರಿಗಂತೇಳಿ. ನಿಮಗೆ ಗೊತ್ತಿರಬೇಕು, ಸರ್ಕಾರ ಇಮಿಡಿಯೇಟ್ಲಿ ಅಲ್ಲಿಯ ಹೊಸದುರ್ಗದ ತಹಸೀಲ್ದಾರಿಗೆ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿದ್ರು. ಪಾಪ ಆ ತಹಸೀಲ್ದಾರಿಗೆ ಸೆಲ್ಯೂಟ್ ಮಾಡಬೇಕು ನಾವು. 8 ದಿನದ ಒಳಗಡೆ ವಿವರವಾದಂತಹ ತನಿಖೆ ಮಾಡಿ ಒಂದೇ ಒಂದು ಬಲವಂತದ ಮತಾಂತರ ಪ್ರಕರಣ ಹೊಸದುರ್ಗ ತಾಲೂಕಿನಲ್ಲಿ ನಡೆದಿಲ್ಲ ಅಂತ ಹೇಳಿ ಫ್ಯಾಕ್ಟ್ ರಿಪೋರ್ಟ್ ಅನ್ನು ಕೊಡ್ತಾರೆ. ಸರ್ಕಾರ ಏನ್ ಮಾಡ್ತದೆ? ಅವರಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಯಾಕೆ? ಸರ್ಕಾರದ ಪರವಾಗಿ ಅವರು ಎಂಕ್ವೈರಿ ರಿಪೋರ್ಟ್ ಕೊಡಲಿಲ್ಲ. ಅದೇ ಸಂದರ್ಭದಲ್ಲಿ
ಇದೆ ಈ ಹಿಜಾಬ್ ವಿಚಾರ ಪ್ರಕರಣ ರಾಜ್ಯದಲ್ಲಿ ನಡೀತಾ ಇರಬೇಕಾದ್ರೆ PU ಬೋರ್ಡ್ನ ನಿರ್ದೇಶಕಿ ಹೆಸರು ಬರ್ತಾಯಿತ್ತು. PU ಬೋರ್ಡ್ನ ನಿರ್ದೇಶಕಿಯವರು ಸರ್ಕಾರಕ್ಕೆ ಹೇಳ್ತಾರೆ, ಮಾಧ್ಯಮಗಳ ಮುಖಾಂತರ ಬಂದು ಹೇಳ್ತಾರೆ, PU ಬೋರ್ಡ್ನಲ್ಲಿ ಯೂನಿಫಾರ್ಮ್ಗೆ ಕಡ್ಡಾಯ ಇಲ್ಲ, ಕಡ್ಡಾಯ ಯಾರಾದ್ರೂ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ಅವರನ್ನ ಎತ್ತಂಗಡಿ ಮಾಡ್ತಾರೆ. ಅಂದ್ರೆ ಸರ್ಕಾರದ ವಿರುದ್ಧ ಯಾರು ಮಾತಾಡುವಂತ ಪರಿಸ್ಥಿತಿ ಇಲ್ಲ ಸರ್. ಇದು ಡೆಮಾಕ್ರಸಿ ನಡೀತಾ ಇಲ್ಲ. ಇಲ್ಲಿ ಸರ್ವಾಧಿಕಾರ ನಡೀತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲಿ ನಾನು ಮೊದಲೇ ಪ್ರಸ್ತಾಪ ಮಾಡಿದೆ, ನಮ್ಮ ರಾಜ್ಯ ಇಷ್ಟು ಅಧೋಗತಿಗೆ ತಲುಪ್ತಾ ಇದೆ ಸರ್. ಪತ್ರಕರ್ತರಿಗೆ ಸೆಕ್ಯೂರಿಟಿ ಇಲ್ಲ ಸರ್, ಪತ್ರಕರ್ತರಿಗೆ ಸೆಕ್ಯೂರಿಟಿ ಇಲ್ಲ. ಬಡ್ಜೆಟ್ ಘೋಷಣೆ ಆಯಿತು, ನೀವು ಎಷ್ಟು ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತೀರ ನಮಗೆ ಗೊತ್ತುಂಟು. ನಿಮ್ಮ ಪರವಾಗಿ ನಾವು ಬೇಡಿಕೆ ಇಟ್ಟು ಮುಖ್ಯಮಂತ್ರಿಗೆ ಮುಂದಿನ ನಿಮ್ಮ ಬಜೆಟ್ ನಲ್ಲಿ ಪತ್ರಕರ್ತರಿಗೆ ಕನಿಷ್ಠ ಅವರಿಗೆ ಒಂದು ಇರಲಿಕ್ಕೆ ಸೂರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಯಾಕೆ? ನೀವು ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿಸುವಂತವ್ರು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂತವ್ರು. ನೀವು ವಿರೋಧ ಪಕ್ಷ ಆಗಿರ್ಲಿ, ಆಡಳಿತ ಪಕ್ಷವಾಗಿರ್ಲಿ, ಪೊಲೀಸ್ ಇಲಾಖೆ ಆಗಿರ್ಲಿ, ಯಾರ ಮುಲಾಜಿಗೂ ಒಳಗಾಗೋದಿಲ್ಲ. ನೀವು ನಿಮ್ಮ ಬಗ್ಗೆನೇ ಕಾಳಜಿ ಇಲ್ಲ ಸರ್ ಸರ್ಕಾರಕ್ಕೆ. ಇವತ್ತು ಎಷ್ಟೋ ಪತ್ರಕರ್ತರನ್ನ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಜೈಲಿಗೆ ಹಾಕಿದೆ. ಕೇಂದ್ರದ ವಿಚಾರಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರು ಮಾಡಿದೆಲ್ಲವೂ ಸರಿ, ಅವರು ನಡೆದಿದ್ದೇ ರಹದಾರಿ, ಆನೆ ನಡೆದಿದ್ದೇ ದಾರಿ. ಈ ವಿಚಾರ ಬದಲಾಗಿದೆ. ಇದರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕಿದೆ, ಜನಾಂದೋಲನ ಮಾಡಲಿಕ್ಕಿದೆ. ಜನರು ಮೂತ್ರಲ್ಲ ಸರ್. ಇವತ್ತು ಬೆರಳ ತುದಿಯಲ್ಲಿ ಪ್ರಪಂಚ ಸುತ್ತ ಬರ್ಬೋದು, ಅಷ್ಟು ಫಾಸ್ಟ್ ಯುಗ. ನೀವು ಇಂತಹ ಕೆಟ್ಟಗಳನ್ನು ತೋಡಿ ಇಡೀ ಸಮುದಾಯ ಸಮಾಜವನ್ನ ಬೀಳಿಸುವುದಂತೆ ಅದು ನಿಮ್ಮ ಹಗಲುಗನಸು. ಇದು ಹೆಚ್ಚಿನ ನಡೆಯೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸುಪ್ರೀಂ ಹೈಕೋರ್ಟ್ ನ ನ್ಯಾಯಮಂತ್ರಿಯ ತನಿಖೆಗೆ ನೀವು ಒಪ್ಪಿಸಿ. ನಿಮಗೆ ಧೈರ್ಯ ಇದೆ ಮುಖ್ಯಮಂತ್ರಿಯವರಿಗೆ ನೇರವಾಗಿ, ಇಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಜಗದೀಶ್ ಶೆಟ್ಟರ್, ನೀವು ಆಗ್ರಹ ಮಾಡಿ ನೋಡುವ. ವಿತಿನ್ 8 to 15 ಡೇಸ್ ಒಳಗಡೆ ಇದು ಸತ್ಯಾಂಶ ಹೊರಗೆ ಬರ್ತದೆ. ಸರ್ಕಾರ ಅದನ್ನು ಮಾಡುವುದಿಲ್ಲ. ಇದನ್ನ ನಾವು ಎಲ್ಲರೂ ಒಕ್ಕೊರಲಿಯಿಂದ ಒತ್ತಾಯ ಮಾಡಬೇಕು. ನಿಮ್ಮಲ್ಲೂ ನಾವು ಕೇಳ್ಕೊಳ್ಳೋದು, ನೀವು ಕೇಳ್ತಾ ಇರುವಂತಹ ಪ್ರಶ್ನೆ ನಮಗೂ ಇದೆ ಪ್ರಶ್ನೆ, ಅದು ಉತ್ತರ ಸಿಕ್ಕಲಿ. ಅದಕ್ಕೆ ಯಾವ ತನಿಖೆ ಮುಖಾಂತರ ಬರಲಿ. ಯಾರೋ ಬಿಜೆಪಿ ನಾಯಕರು ಅಥವಾ SDP ನಾಯಕರು ಹೇಳಿದ್ರೆ ನೀವು ಕೇಳಬೇಡಿ. ತನಿಖೆ ಮುಖಾಂತರ ಸತ್ಯಾಂಶ ಹೊರಗೆ ಬರಲಿ, ಎಲ್ಲವೂ ಸಮಾಜಕ್ಕೆ ಗೊತ್ತಾಗಲಿ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆದೇ ಇರಲಿ ಎಂಬುದು ನಮ್ಮ ಆಶಯ. ನೋಡಿ, ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಆರೋಪ ಮಾಡ್ತಾ ಇರುವುದು ಪ್ರಥಮವಲ್ಲ. ಯಾಕೆ ಅಂತ ಹೇಳಿದ್ರೆ, SDPI ಪ್ರಾರಂಭದಿಂದಲೂ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾವು ವಿರೋಧಿಸಿಕೊಂಡು ಬಂದವರು. ಹಾಗಾಗಿ ಇಂತಹ ವಿಚಾರದಲ್ಲಿ ಯಾವುದೇ ಪಕ್ಷ ಧೈರ್ಯ ತಗೋದಿಲ್ಲ. ನೀವು ಹೇಳಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷ ಇಂತಹ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆಯಾ? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ. ಯಾಕೆ? 40% ಕಮಿಷನ್ ಅಲ್ಲಿ ಅವ್ರದ್ದು ಪಾಲಿದೆ. JDS ಪಕ್ಷ ಮಾಡಿದೆಯಾ? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ SDPI ನೈತಿಕತೆ ಇದೆ ನಮಗೆ. ನಾವು ಭ್ರಷ್ಟಾಚಾರಕ್ಕೆ ಕೈ ಇಡುವಂತರಲ್ಲ, ಭ್ರಷ್ಟಾಚಾರ ವಿರೋಧಿ ಸಮಾಜ ನಿರ್ಮಾಣಕ್ಕಾಗಿ ನಾವು ಪಣ ತೊಟ್ಟವರು. ಹಾಗಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಅದರಲ್ಲಿ ಯಾವುದೇ ಹುರುಳಿಲ್ಲ. ಆ ರೀತಿ ಏನಾದರೂ ಆರೋಪ ಇದ್ದರೆ 14 ವರ್ಷ ಈ ದೇಶವನ್ನ ಆಳಿದ್ದು ಈ ಬಿಜೆಪಿ. 14 ವರ್ಷ ಏನ್ ಮಾಡಬಹುದಿತ್ತು? ನಮ್ಮ ಮೇಲೆ ಯಾವುದೇ ಒಂದೇ ಒಂದು ಆರೋಪ ಅವರು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸುವ ಸಾಧ್ಯತೆ ಇಲ್ಲ. ಅದು ಸರ್ಕಾರ ಮಾಡುವಂಥದ್ದು ಹುರುಳಿಲ್ಲದಂತಹ ಆರೋಪ. ಈ ದೇಶದ ನ್ಯಾಯಾಂಗ ಕಾನೂನಿಗೆ ಅತ್ಯಂತ ಹೆಚ್ಚು ಗೌರವ ಕೊಡೋರು ಅಲ್ಪಸಂಖ್ಯಾತರು. ಹಾಗಿದ್ರೆ ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದು ಯಾಕೆ? ಈಗ ಹೇಳ್ತೇನೆ, ಅಂಗಡಿಗಳನ್ನ ಬಂದ್ ಮಾಡಿದ್ದು ಎಲ್ಲೂ ಕೂಡ ಯಾರ ಮೇಲೂ ಕೂಡ ದಬ್ಬಾಳಿಕೆ, ದೌರ್ಜನ್ಯ, ಹೇರಿಕೆ ಮಾಡಿದ್ದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಹೈಕೋರ್ಟ್ ನಲ್ಲಿ ನಮಗೆ ಏನು ಆ ವಿದ್ಯಾರ್ಥಿಗಳು ಅವರ ಧಾರ್ಮಿಕ ಮತ್ತು ವೈಯಕ್ತಿಕ ಹಕ್ಕಿಗಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು, ಹೋರಾಟ ಮಾಡಿದ್ರು. ಸರ್ಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ, ವೈಯಕ್ತಿಕ ಹಕ್ಕು, ಧಾರ್ಮಿಕ ಹಕ್ಕಿನ ಬಗ್ಗೆ ಮಾತಾಡೋದಿಲ್ಲ. ಹಿಜಾಬು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಅದನ್ನ ಯಾವ ವಿದ್ಯಾರ್ಥಿಗಳು ಕೇಳಿರ್ಲಿಲ್ಲ. ಅದರ ಬಗ್ಗೆ ಏನಾದರೂ ತೀರ್ಪು ಕೊಡೋದಾದ್ರೆ ಅದ್ರ ಬಗ್ಗೆ ಇದಾಗಬೇಕು, ಆರ್ಗ್ಯುಮೆಂಟ್ ಆಗ್ಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ರು. ಇದರಲ್ಲಿ ಏನ್ ತಪ್ಪಿದೆ? ಇದೇ ಕರ್ನಾಟಕದಲ್ಲಿ ಇಲ್ಲ. ಹೈಕೋರ್ಟ್ ಆದೇಶವನ್ನು ಪಾಲಿಸಬೇಕಂತ ಎಲ್ಲೂ ಕಾನೂನಲ್ಲಿ ಹೇಳಿಲ್ಲ, ಯಾವುದೇ ಕಾನೂನಿನ ಪುಸ್ತಕದಲ್ಲಿ ಇಲ್ಲ. ಹೈಕೋರ್ಟ್ ನ ಮೇಲೆ ಸುಪ್ರೀಂ ಕೋರ್ಟ್ ಇರುವಂತದ್ದು. ಒಂದು ವೇಳೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ ಇದೇ ವಿಚಾರದಲ್ಲಿ ನಾವು ಹೈಕೋರ್ಟ್ ತೀರ್ಪನ್ನು ಒಪ್ಪೋದಿಲ್ಲ, ಸುಪ್ರೀಂ ಹೈಕೋರ್ಟ್ ಅಲ್ಲ ಸರ್, ಇದು ನ್ಯಾಯಾಂಗ ತನಿಖೆ ಸರ್. ಇದು ಹೈಕೋರ್ಟ್ಗೆ ಹೋಗಲ್ಲ. ಒಂದು ನ್ಯಾಯಮೂರ್ತಿ ನ್ಯಾಯಾಂಗ ತನಿಖೆಯನ್ನ 100% ಒಪ್ತೀವಿ ಅಂತ ಹೇಳ್ತಾರೆ. ತನಿಖೆಯನ್ನ 100% ಒಪ್ತೀವಿ, ಯಾವುದೇ ಡೌಟ್ ಇಲ್ಲ. ನಾವೇ ಆಗ್ರಹ ಮಾಡ್ತೇವೆ. ಯಾವುದೇ ಕೋರ್ಟ್ ಇದನ್ನ ಡಿಸಿಷನ್ ಒಪ್ಪಲ್ಲ ಹೋಗ್ತೀವಿ. ಹೇಳ್ತಾ ಇದ್ದೀನಲ್ಲ, ಕೋರ್ಟ್ ಡಿಸಿಷನ್ ಅನ್ನ ಅತ್ಯಂತ ಹೆಚ್ಚು ಪಾಲಿಸುವಂತ ಮುಸಲ್ಮಾನರು. ಬಾಬರಿ ಮಸೀದಿಯ ವಿಚಾರ ಬಂತು, ಒಪ್ಕೊಂಡ್ವಿ ನಾವು. ಅನ್ಯಾಯ ನಮಗೆ ಆಗಿರ್ಬೋದು, ತೀರ್ಪಲ್ಲಿ ಅನ್ಯಾಯ ಆಗಿರ್ಬೋದು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಬಂದ ತೀರ್ಪು. ಇದೇ ಬಿಜೆಪಿ ಪಕ್ಷ, ಬಿಜೆಪಿ ಸರ್ಕಾರ ಶಬರಿಮಲೆ ವಿಚಾರ ಆಯ್ತಲ್ಲ, ಶಬರಿಮಲೆ ವಿಚಾರದ
ಕೇರಳದಲ್ಲಿ ಸುಪ್ರೀಂ ಕೋರ್ಟ್ ನ 5 ಮ್ಯಾನ್ ಬೆಂಚ್ ಜಡ್ಜ್ಮೆಂಟ್ ಕೊಡ್ತಾರೆ. ಅದರ ವಿರುದ್ಧ ಪೊಲೀಸ್ ಠಾಣೆಗೆ ಬಾಂಬ್ ಹಾಕಿದ್ದಾರೆ, ಪತ್ರಕರ್ತರ ಮೇಲೆ ದಾಳಿ ಮಾಡಿದ್ದಾರೆ. ಕೇರಳದ ಬಿಜೆಪಿಯ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಅಲ್ಲಿಯ ಪತ್ರಕರ್ತರು ಬಹಿಷ್ಕಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅದು. ಅಂತ ಇತಿಹಾಸ ಮುಸಲ್ಮಾನರಿಗಿಲ್ಲ. ನಾವು ಬಹಳ ಶಾಂತ ರೀತಿಯಿಂದ ನಮಗೆ ಆದಂತಹ ಅನ್ಯಾಯವನ್ನ ನಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮುಖಾಂತರ ತೋರ್ಪಡಿಸಿದ್ವಿ. ಅದರಲ್ಲಿ ಯಾರಿಗೂ ತೊಂದರೆ ಕೊಡಲಿಲ್ಲ, ಯಾರಿಗೂ ತೊಂದರೆ ಮಾಡಲಿಲ್ಲ. ಮತ್ತೆ ದೆಹಲಿಯಲ್ಲಿ ರವಿದಾಸ್ ಟೆಂಪಲ್ ಕೆಡವಬೇಕು, ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ, ಆರ್ಡರ್ ಬರ್ತದೆ. ಅದರ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತದೆ. ನಂತರ ಏನಾಗ್ತದೆ, ಅನಿವಾರ್ಯವಾಗಿ ಸರ್ಕಾರ ರಿಮಿಟ್ ಮಾಡಿ ಕೊಡ್ತದೆ ಟೆಂಪಲ್. ತುಂಬಾ ಇದೆ ಎಕ್ಸಾಂಪಲ್ ನಾನು ಹೇಳ್ತಾರೆ. ನಂಜನಗೂಡು, ಶ್ರೀರಂಗಪಟ್ಟಣ ನಂಜನಗೂಡು ದೇವಸ್ಥಾನ ಮೈಸೂರಿನಲ್ಲಿ ಸೇಮ್ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ಆದೇಶ ಇತ್ತು, ದೇವಸ್ಥಾನ ಡೆಮಾಲಿಷ್ ಮಾಡ್ತು ಸ್ಥಳೀಯ ಆಡಳಿತ. ಅದರ ವಿರುದ್ಧ ಹೋರಾಟ ನಡೀತು. ಆಗ ರಿಮಿಟ್ ಮಾಡಿಕೊಟ್ಟು ದೇವಸ್ಥಾನವನ್ನ ನಡೆದಿದೆ ಸರ್. ನಿಮಗೆ ಅನ್ಯಾಯ ಆದಾಗ ಅದನ್ನ ಪ್ರತಿಭಟನೆ ಮಾಡುವ ಮುಖಾಂತರ ವ್ಯಕ್ತಪಡಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಅವಕಾಶ ಇದೆ. ಕರ್ನಾಟಕದಲ್ಲಿ ಈ ಏನು ವಾಮ ಮಾರ್ಗದಿಂದ ಬಾಂಬೆ ಬಾಯ್ಸ್ ಖರೀದಿ ಮಾಡಿಕೊಂಡು ಸರ್ಕಾರ ಬಂದ ನಂತರ ಕೇವಲ ಹಣ ಮಾಡುವವರು ಮಾತ್ರ ದೃಷ್ಟಿಯಲ್ಲ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ ದಾಳಿ ಮಾಡುವುದು ನಿರಂತರವಾಗಿ ನಡೆಯುವುದಕ್ಕೆ ಸರ್ಕಾರ ಪುಷ್ಟಿ ನೀಡ್ತಾ ಇದೆ. ಯಾಕಂತೇಳಿದ್ರೆ ಇವರ ಹತ್ರ ಬೇರೆ ಅಜೆಂಡಾಗಳಿಲ್ಲ ಸರ್. ಚುನಾವಣೆಯಲ್ಲಿ ಅಭಿವೃದ್ಧಿಯ ಯಾವುದೇ ಅಜೆಂಡಾಗಳಿಲ್ಲ. ಜನರ ಭಾವನಾತ್ಮಕ ವಿಚಾರಗಳನ್ನ ಕೆರಳಿಸುವ ಮುಖಾಂತರ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಹಗಲ್ಗನ್ಸ್ ಕಾಣ್ತಾ ಇದ್ದಾರೆ. ನಾವು ನೀವೆಲ್ಲರೂ ಸೇರಿ ಇವರ ಹುನ್ನಾರವನ್ನು ಸೋಲಿಸಬೇಕಂತೇಳಿ ಸೂಚಿತ